ಹೆಲೋ ಹಾಯ್, ಹೇಗಿದ್ದೀರಿ? ನಾನು ಕನ್ನಡ ಕಸ್ತೂರಿ. ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಯಾರೆಲ್ಲ ಪುನೀತ್ ರಾಜ್ಕುಮಾರ್ ಅಂದರೆ ನನ್ನ ದೇವರ ಅಭಿಮಾನಿಗಳಿದ್ದೀರಿ ಅವರೆಲ್ಲರಿಗೂ ಖುಷಿ ವಿಚಾರ. ಏನದು 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 ಅಂದರೆ ಅವರ ಇದೇ ಮಾರ್ಚ್ 14ಕ್ಕೆ 50 ವರ್ಷ ತುಂಬಿದ ಹ್ಯಾಪಿ ಬರ್ಡೇ. ಆ ದಿನ ಮತ್ತೆ ಅವರು ಟಾಕೀಸಿಗೆ ಬರ್ತಾ ಇದ್ದಾರೆ. ಅದು ಏನು ಹೇಗೆ ಅನ್ನೋದನ್ನು ಸಾರಾಂಶವಾಗಿ ಹೇಳ್ತೀನಿ, ಕೇಳಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿನ ಹಾಗೆಯೇ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಸ್ಲೋಗನ್ ಹೇಳಿಬಿಡ್ತೀನಿ. ಯಾರಾದರೂ ಈ ವಿಡಿಯೋ ಮುಖಾಂತರ ನನ್ನ ಚಾನಲನ್ನು ನೋಡಲಿಕ್ಕೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ. ಇದೇ ರೀತಿಯ ಬೇರೆ ಬೇರೆಯ ವಿಡಿಯೋಗಳು ನನ್ನ ಚಾನಲಲ್ಲಿ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಹಾಗಾದರೆ ಶುರು ಮಾಡೋಣ. ಹೌದು ಪ್ರೇಕ್ಷಕ ಬಿಂದುಗಳೇ, ನನ್ನ ದೇವರು ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಪ್ಪು ಚಿತ್ರವನ್ನು PRK ಪ್ರೊಡಕ್ಷನ್ ಬಿಡುಗಡೆ ಮಾಡ್ತಾ ಇದೆ. ನನ್ನ ದೇವರು ಡಾಕ್ಟರ್ ರಾಜ್ಕುಮಾರ್, ಅದು ಯಾರಿಗೂ ಕೇಳಬೇಕಾದಂಥದ್ದಿಲ್ಲ, ಎಲ್ಲರೂ ಕೇಳಿದ್ರೆ ಅವರು ದೇವರೇ ಅಂತ ಹೇಳ್ತಿದ್ದಾರೆ. ನಾನು ಕೂಡ ಅವರನ್ನು ಯಾವಾಗ ಫಿಲ್ಮ್ನಲ್ಲಿ ನೋಡ್ತಾ ಇದ್ದೀನೋ ಅಲ್ಲಿಂದ ಅವರು ನನ್ನ ದೇವರೇ. ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಈಗ ಪ್ರೇಕ್ಷಕ ಬಿಂದುಗಳೇ. ಅವರ ಹುಟ್ಟುಹಬ್ಬ ಮಾರ್ಚ್ 14ಕ್ಕೆ ಇದೆ. ಅವರ ಮೊದಲ ಚಿತ್ರ ಅಪ್ಪು ರಿಲೀಸ್ ಆ ದಿನ ಆಗತ್ತೆ. ಹೌದು, ನನ್ನ ದೇವರು 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಥಿಯೇಟರ್ನಲ್ಲಿ ರಾಜಾಯಿಸ್ತಾರೆ. ಅಪ್ಪು ಚಿತ್ರವನ್ನು PRK ಪ್ರೊಡಕ್ಷನ್ ಬಿಡುಗಡೆ ಮಾಡುತ್ತೆ. ಆ ದಿನ ನನಗೆ ಗೊತ್ತು, ನನ್ನ ಪ್ರೇಕ್ಷಕ ಬಿಂದುಗಳು ಮತ್ತು ಅವರ ಅಭಿಮಾನಿಗಳು ಪಟಾಕಿಯ ಹೊಡೆಯೋದ್ರ ಜೊತೆಗೆ ಆ ಫಿಲ್ಮನ್ನು ಆ ರಸದೌತಣವನ್ನು ಊಟ ಮಾಡಿಯೇ ತೀರ್ತಾರೆ ಅಂತಲೂ ನನಗೆ ಗೊತ್ತು. ಅದನ್ನು ನಮ್ಮ ದೇವರ ಹೆಂಡತಿ ಅಂದರೆ ಏನು ಪುನೀತ್ ರಾಜ್ಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಟ್ವಿಟರ್ನಲ್ಲಿ, ಈಗ ಅದನ್ನು X ಅಂತ ಕರೀತಾ ಇದ್ದಾರೆ, ಆ ಟ್ವಿಟರ್ ಮಾಧ್ಯಮದಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟು ಜನರಿಗೆ ಇದರ ಬಗ್ಗೆ ವಿಶೇಷವನ್ನು ಹಂಚಿಕೊಂಡಿದ್ದಾರೆ. ಹೌದು, ಇದಂತೂ ನಿಜವಾಗಿಯೂ ಆಗತ್ತೆ. ಮಾರ್ಚ್ 14 ನಾನು ಕೂಡ ಕಾಯ್ತಾ ಇದ್ದೀನಿ. ಹಾಗಂತ ಬಹಳ ಬಾರಿ ನಾನು ಅದನ್ನು TV ನೋಡಿದ್ದೀನಿ ಪ್ರೇಕ್ಷಕ ಬಿಂದುಗಳೇ. ಇನ್ನೊಂದು ಬಾರಿ ಮತ್ತೆ ಟಾಕೀಸ್ನಲ್ಲಿ ನೋಡುವಂತಹ ಭಾಗ್ಯ ನಮಗೂ ಇದೆ, ನಿಮಗೂ ಇದೆ. ಹೋಗಿ ಮತ್ತೆ ನೋಡಿ. ಯಾಕಂತೇಳಂದರೆ ಪುನೀತ್ ರಾಜ್ಕುಮಾರ್ ಆ ದೇವರ ಫಿಲ್ಮನ್ನು ಅಥವಾ ಚಲನಚಿತ್ರವನ್ನು ಯಾರು ಟಾಕೀಸ್ನಲ್ಲಿ ನೋಡ್ತಾರೋ ಅದರ ಹಣ ದುರುಪಯೋಗ ಆಗಲ್ಲ ಅನ್ನೋದು 100ಕ್ಕೆ 100%. ಯಾವುದಾದ್ರೂ ಒಂದು ಚಾರಿಟೇಬಲ್ ಟ್ರಸ್ಟಿಗೆ, ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಹೋಗತ್ತೆ. ಹಾಗಾಗಿ ಅವರ ಚಲನಚಿತ್ರವನ್ನು ಟಾಕೀಸ್ನಲ್ಲಿ ನೋಡೋದರಲ್ಲಿ ಎರಡು ತಪ್ಪಿನ ವಿಷಯ ಯಾವುದೂ ಇಲ್ಲ. ಒಂದು 50, 100, 150 ರೂಪಾಯಿ ಕೊಟ್ಟು ಅವರ ಪಿಕ್ಚರನ್ನು ಟಾಕೀಸ್ನಲ್ಲಿ ನೋಡಿದ್ರೆ ರಿಲೀಸ್ ಆದರೂ ಅಡ್ಡಿಲ್ಲ, ನೋಡಿದ್ರು ಅದು ಒಂದು ಸಮಾಜ ಸೇವೆಗೆ ಹೋಗುತ್ತೆ ಅನ್ನೋದು 100% ನನಗೂ ಗೊತ್ತು, ನಿಮಗೂ ಗೊತ್ತು. ಹೋಗಿ ಎಲ್ಲರೂ ಆ ದಿವಸ ಈ ಫಿಲ್ಮನ್ನು ಟಾಕೀಸ್ನಲ್ಲಿ ನೋಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಇದು ಅವರ ಮೊದಲ ಚಿತ್ರ ಆಗಿತ್ತು. ಇದರಲ್ಲಿ ಎಲ್ಲದೂ ಹೊಸದು. ಅಂದರೆ ಇದರ ಡೈರೆಕ್ಷನ್ ಮಾಡಿದವರು ಪುರಿ ಜಗನ್ನಾಥ್, ತೆಲುಗು ಇಂಡಸ್ಟ್ರಿಯಿಂದ ಬಂದವರು, ಅವರು ಕೂಡ ಹೊಸಬರು. ಹಾಗೆಯೇ ರಕ್ಷಿತಾ ಅವರು ಕೂಡ ಆ ಟೈಮ್ನಲ್ಲಿ ಫಸ್ಟು ಈ ಫಿಲ್ಮ್ನಲ್ಲಿ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಗುರು ಕಿರಣ್ ಕೂಡ ಬಂದಿದ್ದರು, ಅವರು ಹೊಸಬರಾಗಿ ಆ ಟೈಮ್ನಲ್ಲಿದ್ದರು. ಹಾಗೆಯೇ ಉಪೇಂದ್ರ ಒಂದು ಹಾಡನ್ನು ಕೂಡ ಇದಕ್ಕೆ ಬರೆದಿದ್ದರು. ಜೊತೆಗೆ ಅದರಲ್ಲಿ ಹಾಡುಗಳಂತೂ ಇಂಪಾರ್ಟೆಂಟ್ ಆಗಿತ್ತು. ತಾಲಿಬಾನ್ ಅಲ್ವೇ ಅಲ್ಲ ಅನ್ನುವಂತಹ ಹಾಡು ಈಗೂ ಪ್ರತಿಯೊಬ್ಬರ ಬಾಯಲ್ಲಿದೆ. ಪ್ರತಿಯೊಬ್ಬರು ಹೊಸದಾಗಿ, ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದರ ಹೊಸಬರಾಗಿ ಆ್ಯಕ್ಟಿಂಗ್ ಮಾಡಿದಂಥವರು. ಬಹಳ ಒಳ್ಳೆಯ ಚಿತ್ರ. ಅದನ್ನು ಟಾಕೀಸ್ನಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಇದಾಗಿತ್ತು ಒಂದು ಸಣ್ಣ ನನ್ನ ದೇವರ ಅಪ್ಡೇಟು. ಅದನ್ನು ಕೊಡಲಿಕ್ಕೆ ಅಂತ ಬಂದಿದ್ದೆ, ಕೊಟ್ಟಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನೋಡಿದವರು ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಕೊಡಿ, ಮತ್ತು ನಮ್ಮ ದೇವರನ್ನು ಪುನೀತ್ ರಾಜ್ಕುಮಾರನನ್ನು ಯಾರು ಎಷ್ಟು ಇಷ್ಟಪಡ್ತೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ. ಹೋಗಿ ಮಾರ್ಚ್ 14ಕ್ಕೆ ಹ್ಯಾಪಿ ಬರ್ತ್ಡೇ ಅವರ ಆಚರಣೆಯನ್ನು ಮಾಡ್ತಾ ಟಾಕೀಸ್ನಲ್ಲಿ
ಈ ಚಲನಚಿತ್ರವನ್ನು ನೋಡಿ. ಧನ್ಯವಾದಗಳು. ಮತ್ತೊಂದು ಇದೇ ರೀತಿಯ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕೋಟಿ ಕೋಟಿ ನಮನ. ಕರ್ನಾಟಕದ ಕುಲಕೋಟಿಗೂ ಹಾಗೆ ನನ್ನ ಪ್ರೇಕ್ಷಕ ಬಿಂದುಗಳಿಗೂ ಧನ್ಯವಾದ.